ಪಾಟೀಲ್ ಸರ್ ನಮಸ್ತೆ. ನಮಸ್ಕಾರ ರೀ. ಸರ್, ಈಗ ರಾಜ್ಯದಲ್ಲಿ ಹವಾಮಾನ ಮುನ್ಸೂಚನೆ ಮಳೆಯ ಪ್ರಮಾಣ ನಿನ್ನೆನೂ ಕೂಡ ಹೆಚ್ಚಾಗಿ ಮಳೆ ಬಂದಿರುವಂಥದ್ದು. ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆ ಮಳೆ, ಆಮೇಲೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ನಿನ್ನೆ ತಡರಾತ್ರಿ ಸಾಕಷ್ಟು ಮಳೆ ಬಂದಿರುವಂಥದ್ದು. ಸರ್, ಏನಿದೆ ಸರ್ ಮಳೆ ಅಪ್ಡೇಟ್ ಏನಿದೆ ಮುಂದಿನ ದಿನಗಳಲ್ಲಿ? ಅದು ಅಕ್ಟೋಬರ್ 10ರಂದು ಉತ್ತಮವಾಗಿ ಮಳೆ ಆಯಿತು ಮತ್ತು ಅಕ್ಟೋಬರ್ 11 ಕೂಡ ನಿರೀಕ್ಷಣೆಯಂತೆ ಮಳೆಯಾಗುವ ಸಾಧ್ಯತೆ ಐತಿ. ಕರ್ನಾಟಕದ ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಅಕ್ಟೋಬರ್ 11ರಂದು ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಕೂಡ ಸಾಧ್ಯತೆಗಳದಾವು. ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಕೊಡಲಾಗಿದೆ. ಮತ್ತು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕೂಡ ಉತ್ತಮವಾಗಿ ಇವತ್ತು ಮಳೆ ಬರೋ ಸಾಧ್ಯತೆಗಳು ಇರುವುದರಿಂದ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಅಕ್ಟೋಬರ್ 11ರಂದು ಯೆಲ್ಲೋ ಅಲರ್ಟ್ ಅನ್ನು ಕೂಡ ಕೊಡಲಾಗಿದೆ. ಮತ್ತು ಅಕ್ಟೋಬರ್ 12, 13, 14ರಂದು ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಐತಿ. ಮತ್ತು ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಹವೆ ಮುಂದುವರಿಯುವ ಸಾಧ್ಯತೆಗಳದಾವು. ಅಷ್ಟೊಂದೇನು ಮಳೆ ಬರಲ್ಲ. ಆದ್ರೆ ಅಕ್ಟೋಬರ್ 15ರ ನಂತರ ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಮತ್ತೆ ಮಳೆ ಶುರುವಾಗೋ ಸಾಧ್ಯತೆಗಳದಾವು. ಅಂದ್ರೆ ಇನ್ನೂ 2-3 ದಿನ ಮಳೆ ಇರುತ್ತೆ ಸರ್, ಅಥವಾ ಹೇಗೆ? ಇಲ್ಲ, ಇವತ್ತಷ್ಟ ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಉತ್ತಮವಾಗಿ ಮಳೆ ಬರ್ಬೋದು. ನಾಳಿಂದ ಮಳೆ ಇರ್ಬೋದು, ಆದ್ರೆ ಅಷ್ಟೊಂದೇನು ಭಾರಿ ಮಳೆ ಆಗೋ ಸಾಧ್ಯತೆ ಇಲ್ಲ. ಬೆಂಗಳೂರಿನಲ್ಲಿ ಸಾಯಂಕಾಲ ಮತ್ತು ಮಧ್ಯಾಹ್ನದಲ್ಲಿ ಹಗುರವಾಗಿ ನಾಳಿಂದ ಸ್ವಲ್ಪ ಮಳೆ ಕೆಲವೊಂದು ಕಡೆ ಆಗ್ಬಹುದು, ಎಲ್ಲ ಕಡೆ ಏನು ಮಳೆ ಅಂದ್ರೆ ಬೆಂಗಳೂರಲ್ಲಿ ಇವತ್ತು ಮಳೆ ಇದೆಯಾ ಸರ್? ಇವತ್ತೂ ಮಳೆ ಇದೆ. ಮಳೆ ಇದೆ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಮಳೆ ಬಂದಿದೆ, ಅಂದ್ರೆ ಇಲ್ಲಿವರೆಗೆ ಎಷ್ಟು ಪ್ರಮಾಣದ ಮಳೆ ಆಗಿದೆ ಅನ್ನುವಂಥದ್ದು ಹೇಳ್ತೀರಿ ಸರ್? ಅದು ಅಕ್ಟೋಬರ್ ಮೊದಲನೇ ವಾರದಲ್ಲಿ ಮಳೆಯ ಅಷ್ಟೊಂದು ಕೊರತೆ ಆಗಿತ್ತು. ಆದ್ರೆ ಈಗ 2-3 ದಿವಸದಿಂದ ಮಳೆ ಬಂದಿರುವುದರಿಂದ ಇನ್ನೂ ನಾರ್ಮಲಿ ಬಂದಿಲ್ಲ, ಇನ್ನೂ ಬರ್ತೈತಿ ಮುಂದೆ. ಮುಂಗಾರು ಮಳೆ ಈ ಅಕ್ಟೋಬರ್ ತಿಂಗಳಲ್ಲೇ ಅಂತ್ಯ ಆಗುತ್ತಾ ಅಥವಾ ಹೇಗೆ ಸರ್? ಯಾಕಂದ್ರೆ ನಿನ್ನೆ ಮಳೆ ಪ್ರಮಾಣ ನೋಡಿದ್ರೆ ಜಾಸ್ತಿ ಆಗುತ್ತೆ ಅನ್ನೋ ತರ ಇದೆ. ಅಕ್ಟೋಬರ್ 15ರ ನಂತರ 15ಕ್ಕೆ ಮೋಸ್ಟ್ಲಿ ಮುಂಗಾರು ಮಳೆ ಮುಕ್ತಾಯ ಆಗ್ಬಹುದು. ಅದೇ ವೇಳೆಯಲ್ಲಿ ಮತ್ತು ಇದು ಈಶಾನ್ಯ ಮಾರುತ ಸೆಟ್ ಆಗ್ಬಹುದು ನಮ್ಮ ದಕ್ಷಿಣ ಒಳನಾಡಿನ ಜಿಲ್ಲೆಗಳ. ಅಂದ್ರೆ ಹೆಚ್ಚಾಗಿ ಮಳೆ ಬೀಳುವಂಥದ್ದು ಇನ್ನು ಒಂದೊಂದು ವಾರದಲ್ಲಿ ದಕ್ಷಿಣ ಒಳನಾಡು, ಉತ್ತರ ಒಳನಾಡಿನಲ್ಲಿ ಸರ್, ಅಥವಾ ಹೇಗೆ? ಇನ್ನೂ ಒಂದು ಉತ್ತರ ಒಳನಾಡಿನಲ್ಲಿ ಮಳೆಯ ಪ್ರಮಾಣ ಪೂರ ಕಡಿಮೆ ಆಗುತ್ತೆ. ಆದ್ರೆ 14-15ರ ನಂತರ ಸ್ವಲ್ಪ ಬರ್ಬೋದು ಉತ್ತರ ಒಳನಾಡಿನ ಜಿಲ್ಲೆ. 15-16 ನಂತರ ಮತ್ತೆ ಬರುತ್ತೆ. ಮತ್ತೆ ಬರುತ್ತೆ. ಅದು ಎಷ್ಟು ದಿನ ಇರ್ಬೋದು ಸರ್ ಹಾಗಿದ್ರೆ? ಅದು ಒಂದು 3-4 ದಿವಸ ಮಳೆ ಇರುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳವರೆಗೂ ಮುಂಗಾರು ಮಳೆ ಇರುತ್ತೆ ಅಂತ ಆಯ್ತು. ಅಂದ್ರೆ ಹಿಂಗಾರು ಸ್ಟಾರ್ಟ್ ಆಗುತ್ತೆ. ಓಕೆ, ಹಿಂಗಾರು ಪ್ರಾರಂಭ ಮುಂಗಾರು ಮುಕ್ತಾಯ ಮುಕ್ತಾಯ ಆದ್ಗಳನ್ನ ಹಿಂಗಾರು ಬಂದ್ ಬರ್ತೈತಿ. ಹಿಂಗಾರು ಮಳೆ ಪ್ರಾರಂಭ ಆಗೋದು ಡೇಟ್ ಏನಾರು ಇದೆಯಾ ಸರ್, ದಿನಾಂಕ? ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಗಾಳಿ ದಿಕ್ಕಿನ ಮೇಲೆ ಹೋಗುತ್ತೆ. ಈಶಾನ್ಯ ದಿಕ್ಕಿನಿಂದ ಗಾಳಿ ಬೀಸಿದ್ರೆ ನಾವು ಹಿಂಗಾರು ಅಂತ ಕರಿತೀವಿ ಅಷ್ಟೇ. ಎಸ್ ಸರ್, ಧನ್ಯವಾದಗಳು ಸರ್ ಕರ್ನಾಟಕ ಮಾತನಾಡಿದ್ವಿ. ಧನ್ಯವಾದಗಳು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್.